ಪೋಷಕರೇ ಮಕ್ಕಳನ್ನ ಮನೆಯಿಂದ ಹೊರ ಬಿಡೋ ಮುನ್ನ ಎಚ್ಚರ ಮಕ್ಕಳನ್ನ ಕಿತ್ತು ತಿನ್ನೋದಕ್ಕೆ ರಸ್ತೆಯಲ್ಲೇ ಕಾಯ್ತಾ ಇರುತ್ತೆ ಬೀದಿ ನಾಯಿಗಳು. ನಿನ್ನೆ ಹಾಸನದಲ್ಲಿ ಮಹಿಳೆ ಮೇಲೆ ನಾಯಿಗಳು ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದ್ರು. ಇವತ್ತು ಕೋಲಾರದಲ್ಲಿ ಬೀದಿ ನಾಯಿಗಳು ಬಿಗ್ ಅಟ್ಯಾಕ್ ಮಾಡಿದ್ದಾವೆ. ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಬಾಲಕನ ಮೇಲೆ ಬೀದಿ ನಾಯಿಗಳು ಎರಗಿದ್ದಾವೆ. 4 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿಯನ್ನ ಮಾಡಿದ್ದಾವೆ. ಬಾಲಕನನ್ನ ಎಳೆದು ಬೀಳಿಸಿ ಬೀದಿ ನಾಯಿಗಳು ಕಚ್ಚಿ ಹಾಕಿದ್ದಾವೆ. ಕೆಜಿಎಫ್ನ ಬಾಲಕೃಷ್ಣ ಬಡಾವಣೆಯಲ್ಲಿ ನಾಯಿಗಳು ದಾಳಿಯನ್ನ ಮಾಡಿದ್ದಾವೆ. 4 ವರ್ಷದ ಅಲೆಕ್ಸ್ ದಾಳಿಗೆ ಒಳಗಾದಂತಹ ಬಾಲಕ. ಬೀದಿ ನಾಯಿ ದಾಳಿ ಮಾಡುವಂತಹ ದೃಶ್ಯ ಏನಿದೆ ಅದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೇಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಆರಾಮಾಗಿ ಕಾಲ ಕಳೀಲಿ ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಟಿವಿ ನೋಡಿ ಮಕ್ಕಳ ಕಣ್ಣು ಹಾಳಾಗತ್ತಲ್ಲ. ಅಟ್ಲೀಸ್ಟ್ ಹೊರಗಡೆ ಆದ್ರೂ ಪಾಪ ಮಕ್ಕಳು ಆಟ ಆಡ್ಕೊಂಡು ಬರ್ಲಿ ಅಂತ ಹೇಳಿ ಹೊರಗೆ ಕಳ್ಸಿದ್ರೆ ಈ ಬೀದಿ ನಾಯಿಗಳ ಕಾಟ ಬೇರೆ. ಮಕ್ಕಳನ್ನ ಕಿತ್ತು ತಿಂತಾ ಇದ್ದಾವೆ. ದೊಡ್ಡವರನ್ನೇ ಬಿಡೋದಿಲ್ಲ ಈ ಬೀದಿ ನಾಯಿಗಳು. ಸಣ್ಣ ಪುಟ್ಟ ಮಕ್ಕಳ ಪರಿಸ್ಥಿತಿ ಏನು ಕೇಳಬೇಕಾ? ಪಾಪ ಅವುಗಳಿಗೆ ಮಕ್ಕಳುಗಳಿಗೆ ಬಿಡಿಸ್ಕೊಂಡು ಹೋಗೋದಕ್ಕೂ ಕೂಡ ದಾರಿ ಗೊತ್ತಾಗೋದಿಲ್ಲ. ಮತ್ತೆ ಮಕ್ಕಳನ್ನ ಕೆಳಗೆ ಬೀಳಿಸಿ ಕಚ್ಚಿ ತಿಂತಾ ಇದ್ದಾವೆ. ಪಾಪ ಮಕ್ಕಳ ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿ ಆ ಬೀದಿ ನಾಯಿ ಎಳೆದಾಡ್ತಾ ಇದೆ ಆ ಪುಟ್ಟ ಕಂದವನ್ನ ಅಂತ ಹೇಳಿ. 3 ನಾಯಿಗಳು, ಅದರಲ್ಲೂ ಒಂದು ಬ್ಲ್ಯಾಕ್ ನಾಯಿ ಯಾವ ರೀತಿಯಾಗಿ ಪಾಪ ಮಗುವಿನ ಮೇಲೆ ಎರಗಿ ಬಿದ್ದಿದೆ ಅಂತ ನೋಡಿ. ಅಷ್ಟರ ಮಟ್ಟಿಗೆ ಬೀದಿ ನಾಯಿಗಳ ಹಾವಳಿ ಶುರುವಾಗೋಗ್ಬಿಟ್ಟಿದೆ. ಏನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು? ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾಕೆ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ. ಇನ್ನು ಇದಕ್ಕೆ ಇಂಜೆಕ್ಷನ್ಗಳನ್ನ ಕೂಡ ಪಡೆದುಕೊಳ್ಬೇಕು. ಸರಿಯಾದ ಇಂಜೆಕ್ಷನ್ಗಳು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಬೀದಿ ನಾಯಿಗಳ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಪ ಮಗು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದೆ. ಇದೀಗ ಮಕ್ಕಳು ಮನೆ ಒಳಗಡೆ ಇದ್ರೆ ಬರೀ 4 ಗೋಡೆ ಮಧ್ಯೆ ಇರಬೇಕಲ್ಲ ಅಂತ ಹೇಳಿ ಪಾಪ ಹೊರಗಡೆ ಆಟ ಆಡ್ಕೊಂಡು ಬರ್ಲಿ ಮಕ್ಕಳು ಅಂತ ಹೇಳಿ ಕಳಿಸಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ರಾಜ್ಯ ಆರೋಗ್ಯ ಇಲಾಖೆ ಯಾಕಿನ್ನೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ? ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ರು ಅಂತ ಹೇಳಿ. ಏನೋ ಬೀದಿ ನಾಯಿಗಳ ಹಾವಳಿ ಇತ್ತೀಚೆಗಿನ ದಿನಗಳಲ್ಲಿ ಬಹುತೇಕ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿಯಾಗಿ ಕೆಜಿಎಫ್ ನ ಒಂದು ಸಿಸಿಟಿವಿ ದೃಶ್ಯವನ್ನು ನೋಡಿದ ಒಂದು ಭಯಾನಕ ದೃಶ್ಯ ಅಂತ ಹೇಳ್ಬೋದು. ಒಂದು ಮಗುವನ್ನ 4 ವರ್ಷದ ಅಲೆಕ್ಸ್ ಎಂಬ ಮಗುವನ್ನ ಹಿಂಬಾಲಿಸಿಕೊಂಡು ಹೋಗಿ ಎಳೆದಾಡಿದೆ. ಅಲ್ಲೂ ಸಹ ಯಾರೂ ಬೀದಿಯಲ್ಲಿ ಇಲ್ಲದೆ ಇರುವಂತಹ ಒಂದು ಸಂದರ್ಭದಲ್ಲಿ ಎಳೆದಾಡಿ ಪೂರ್ತಿಯಾಗಿ ಮಗುವನ್ನ ಕಾಲಿಗೆ ಭಯಂಕರ ಒಂದು ಘಾಸಿಯನ್ನಗೊಳಿಸಿರೋದನ್ನ ನೋಡ್ಬೋದಾಗ್ತದೆ. ಇಂತಹ ಒಂದು ಇದರಲ್ಲೂ ಸಹ ಯಾವುದೇ ರೀತಿಯಾಗಿ ಕೆಜಿಎಫ್ ನಗರಸಭೆ ಆಗಿರ್ಬೋದು ಯಾರೂ ಸಹ ಈ ಒಂದು ಬೀದಿ ನಾಯಿಗಳ ಒಂದು ಹಾವಳಿಯನ್ನ ಮಟ್ಟ ಹಾಕುವಂತ ದೃಷ್ಟಿಯಲ್ಲಿ ಯಾರು ಸಹ ಪ್ರಯತ್ನ ಪಡ್ತಾ ಇಲ್ಲ ಅಂತ ಸ್ಥಳೀಯರು ಈಗಾಗಲೇ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಹುತೇಕವಾಗಿ ಅಲೆಕ್ಸ್ ನ ಒಂದು ಮಗುವಿನ ಒಂದು ಸ್ಥಿತಿಯನ್ನು ನೋಡಿದಾಗ ಬಹಳಷ್ಟು ಗಂಭೀರವಾಗಿದೆ ಅಂತಾನೆ ಹೇಳಬೇಕಾಗ್ತದೆ. ಮಗು ಭಯಭೀತನಾಗಿ ಎಳೆದಾಡಿದೆ. ಅದೇ ಪಕ್ಕದ ಒಂದು ಮನೆಯಲ್ಲಿದ್ದಂತಹ ವ್ಯಕ್ತಿ ಓಡು ಬಂದು ಮಗುವನ್ನು ಎತ್ಕೊಂಡು ರಕ್ಷಿಸಿದ್ದಾನೆ. ಇಲ್ಲ ಅಂದ್ರೆ ಮಗುವಿನ ಸ್ಥಿತಿ ಬಹುತೇಕವಾಗಿ ಇನ್ನೂ ಗಂಭೀರ ಆಗ್ತಾ ಇತ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.